ಓಂ ಶ್ರೀ ಗುರುವೇ ನಮಃ. ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ 15ನೇ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇನೆ. 14ನೆಯ ಕಂತಿನಲ್ಲಿ ನಾವು ಮೈಸೂರಿನ ಒಬ್ಬ ಸದ್ಗುರುಗಳ ಆಶ್ರಯದಲ್ಲಿ ಬಂದಂತಹ ಸದ್ಭಕ್ತನ ಬಗ್ಗೆ ಹೇಳಿದ್ದೀವಿ. ಆ ಸದ್ಭಕ್ತರು ಊರಿಗೆ ಹೋಗಿ ಅಲ್ಲಿ ಅವರ ಮನೆ ಕಳ್ಳತನ ಮಾಡುವಾಗ ಯಾರೂ ಸಹಾಯ ಮಾಡಲಾರ್ದಕ್ಕೆ ಎಲ್ಲ ಧನಧಾನ್ಯವನ್ನು ದೋಚಿಕೊಂಡು ಹೋದ ಕಳ್ಳರ ಆಶ್ರಯಕ್ಕೆ ಯಾರೂ ಬರಲಿಲ್ಲ, ಕಳ್ಳರಿಂದ ಪಾರು ಮಾಡಲಿಕ್ಕೆ ಯಾರೂ ಬರಲಿಲ್ಲ ಅನ್ನುವಂಥ ಒಂದು ದೃಷ್ಟಿಯಿಂದ ಮತ್ತು ಈ ಸಂಪತ್ತು ಶಾಶ್ವತವಲ್ಲವನ್ನುವುದನ್ನು ತಿಳಿದುಕೊಂಡು ತಾನು ಮೊದಲು ನಿರ್ಧಾರ ಮಾಡಿದಂತೆ ಮತ್ತೆ ತಿರುಗಿ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಸಿದ್ಧಾಶ್ರಮಕ್ಕೆ ಬಂದು ನೆಲೆಸುತ್ತಾರೆ ಅಂತ ನಾವು 14ನೇ ಅಧ್ಯಾಯದಲ್ಲಿ ಹೇಳಿದ್ವಿ. ಅದೇ ಪ್ರಕಾರ ಒಂದು ದಿನ ಮುಂದೆ ಅವರು ಸಿದ್ಧಾರೂಢ ಮಹಾಸ್ವಾಮಿಗಳು ಜ್ವರ ಬಂದು ಮಲಗಿದಾಗ ಜ್ವರವನ್ನು ನನಗೆ ಕೊಟ್ಟು ಬಿಡಿ ಅನ್ನುವಂಥ ಒಂದು ಆಸೆಯನ್ನು ಇಂಗಿತಪಡಿಸುತ್ತಾರೆ. ಆವಾಗ ಸದ್ಗುರು ಶ್ರೀ ಸಿದ್ಧಾರೂಢರು ಮೈಸೂರಿನ ಸದ್ಭಕ್ತರ ಕೈಯನ್ನು ಹಿಡಿದುಕೊಳ್ತಾರೆ. ಅವರಿಗೆ ಬಂದಂತಹ ಜ್ವರವನ್ನು ಇವರಿಗೆ ಹಾಕುತ್ತಾರೆ. ಆವಾಗ ಸದ್ಗುರು ಶ್ರೀ ಸಿದ್ಧಾರೂಢರು ಹುಷಾರಾಗಿ ಎದ್ದು ತಿರುಗಾಡುತ್ತಾರೆ ಮತ್ತು ಎಂದಿನಂತೆ ಬಂದ ಸದ್ಭಕ್ತರಿಗೆಲ್ಲ ಶುಭಾಶೀರ್ವಾದ ಮಾಡಿ ಅವರ ಕಷ್ಟ ನಷ್ಟಗಳನ್ನು ಕೇಳಿಕೊಳ್ಳುತ್ತಾ ಆಸನದಲ್ಲಿ ಕೂಡುತ್ತಾರೆ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಇಲ್ಲಿ ನಮಗೆ ಈ ನಮ್ಮ 15ನೇ ಕಂತಿನಲ್ಲಿ ನಾವು ತಮಗೆ ತಿಳಿಯಪಡಿಸುತ್ತಿದ್ದೇವೆ. ಮತ್ತು ನಂತರ ಇದೇ ಭಾಗವನ್ನು ಇದೇ ಮುಂದುವರಿದು ಮುಂದೆ ಏನಾಗುತ್ತೆ ಅಂತಂದರೆ, ಬೇರೆ ಸದ್ಭಕ್ತರು ಅವರ ಸಹಪಾಠಿಗಳು ಇದ್ದಂಥವರು ಕೂಡ ನನಗೆ ಆ ಜ್ವರವನ್ನು ಕೊಟ್ಟು ಬಿಡಬೇಕು, ನನಗೆ ಕೊಡಿ, ಸ್ವಾಮಿಗಳಿಂದ ಬಂದಂಥ ಜ್ವರ ನಿನಗೆ ಬಂದಿದೆ ಅಂತಂದರೆ ಸ್ವಾಮಿಗಳು ಕೈ ಹಿಡಿದುಕೊಂಡು ಅದನ್ನು ನಿನಗೆ ವರ್ಗಾವಣೆ ಮಾಡಿದ್ದಾರೆ ಅಂದರೆ ಅಂಥ ಒಂದು ಪರಿಸ್ಥಿತಿ ನೋಡಲಿಕ್ಕಾಗಿ ನೀನು ಧನ್ಯನಾದಂಥ ಒಬ್ಬ ಸದ್ಭಕ್ತನಿದ್ದೀಯೇ, ಸದ್ಗುರುಗಳ ಶಿಷ್ಯನಾಗಿ ನಿನ್ನ ಜೀವನ ಪಾವನವಾಯಿತು. ಆದರೆ ಆ ಜ್ವರಗಳನ್ನು ನನಗೆ ಕೊಡು ಅನ್ನುವಂಥ ನಾನೇ ತಗೋಬೇಕಾಗಿತ್ತು ಅನ್ನುವಂಥ ಇನ್ನೂ ವಿಚಾರಗಳು ಬಂದುಬಿಟ್ಟು ಅನೇಕರಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ಸದ್ಗುರುಗಳು ಬಂದು ಇವರ ಬೋಳೆ ಸ್ವಭಾವವನ್ನು ನೋಡಿ ಮೈಸೂರಿನ ಬೋಳೆ ಭಕ್ತ ಅನ್ನುವಂಥ ಒಂದು ಹೆಸರನ್ನು ಇಟ್ಟು ಬಿಡುತ್ತಾರೆ. ಎಲ್ಲರೂ ಬೋಳೆ ಭಕ್ತರು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಇವರನ್ನು ಬೋಳೆ ಭಕ್ತರು ಬಂದರು ನೋಡಿರಿ ಎಂದು ಕರೆಯುತ್ತಾರೆ. ಸದ್ಗುರುಗಳೇ ಹೀಗೆ ಪ್ರಶಂಸನೀಯವಾಗಿ ಪ್ರೀತಿಯಿಂದ ಅವನಿಗೆ ಶುಭಾಶೀರ್ವಾದ ಮಾಡಿ ಬೋಳೆ ಭಕ್ತ ಎಂದು ಕರೆದಾಗ ಅವನ ಜೀವನ ಸಾರ್ಥಕವಾಯಿತು, ಧನ್ಯನಾದನು ಎಂದು ಒಂದು ಪರಿಸ್ಥಿತಿ ಮತ್ತು ಅಲ್ಲಿ ನಡೆದದ್ದು. ಇನ್ನೊಂದೆಡೆ ಒಂದು ದಿನ ಏನಾಗುತ್ತದೆ ಅಂತಂದರೆ, ಆ ಬೋಳೆ ಭಕ್ತನನ್ನು ಕರೆದು ಆ ಮೈಸೂರಿನ ಸದ್ಭಕ್ತರನ್ನು ಕರೆದು ಸ್ವಾಮೀಜಿಗಳು ಹೊರಗಡೆ ಹೋಗುತ್ತಿದ್ದೇವೆ ಬಾ ಎಂದು ಕರೆಯುತ್ತಾರೆ. ಆಯಿತು ಸ್ವಾಮಿ ಎಂದು ಸದ್ಗುರುಗಳ ಹಿಂದೆ ಬರುತ್ತಿರುತ್ತಾನೆ. ರಾತ್ರಿಯ ವೇಳೆಯಲ್ಲಿ ಸ್ವಾಮೀಜಿಗಳು ಸದ್ಗುರುಗಳು ಹೊರಗಡೆ ಹೋಗುವಾಗ ಕರೆದುಕೊಂಡು ಹೋಗುತ್ತಾರೆ. ಮುಂದೆ ಸ್ವಾಮಿಗಳು ಹೋಗಿಬಿಡುತ್ತಾರೆ. ನಂತರ ಸ್ವಾಮೀಜಿಗಳು ಸದ್ಗುರುಗಳು ಕಾಣದಿಲ್ಲವಾದಾಗ ಈ ಮೈಸೂರಿನ ಬೋಳೆ ಭಕ್ತ ಎಂದಿನಂತೆ ಅಲ್ಲಿ ಇರುವಂಥ ಬಾವಿಯಲ್ಲಿ ಬಿದ್ದಿರಬಹುದೆಂದು ತಾನೂ ಬಾವಿಯಲ್ಲಿ ಜಿಗಿದು ಬಿಡುತ್ತಾನೆ. ಸ್ವಾಮೀಜಿಗಳು ಇಲ್ಲಿಯೇ ಇದ್ದಾರೆಂದು ತಿಳಿದು ಅಲ್ಲಿಯೇ ಜಿಗಿದಾಗ ನಂತರ ಒಂದು ಪ್ರಕಾಶಮಾನವಾದ ಬೆಳಕು ಕಾಣಿಸುತ್ತದೆ. ಆವಾಗ ಸದ್ಗುರುಗಳು ಅವನು ಸದ್ಗುರುಗಳನ್ನು ನೆನೆಸುತ್ತಾ ಇದ್ದಾಗಲೇ ಅವನಿಗೆ ದೃಶ್ಯದಲ್ಲಿ ಕಾಣಿಸುತ್ತಾರೆ ಮತ್ತು ಅದನ್ನು ನೋಡಿ ಅವನು, ಸದ್ಗುರುಗಳೇ ನಿಮ್ಮನ್ನೇ ನೆನೆಸುತ್ತಾ ಇದ್ದೆ, ನೀವು ಇಲ್ಲಿ ಇದ್ದೀರಿ ಅಂತ ತಿಳಿದು ನಾನು ಇಲ್ಲಿ ಬಿದ್ದುಬಿಟ್ಟೆ, ಅದಕ್ಕಾಗಿ ತಾನೇ ನನ್ನನ್ನು ಕಾಪಾಡಬೇಕು ಎಂದಾಗ ಸದ್ಗುರುಗಳು ಕೈಕಿ ಚಾಚಿ ಆ ಹಾಳು ಬಾವಿಯಿಂದ ಅವನನ್ನು ಮೇಲಕ್ಕೆ ಎಳೆದುಕೊಳ್ಳುತ್ತಾರೆ. ಅಲ್ಲಿಗೆ ಅವನ ದುಃಖವೆಲ್ಲ ಹೋಯಿತು, ಅವನ ಚಿಂತೆಯೆಲ್ಲ ಹೋಯಿತು. ಅವನಿಗೆ
ದುಃಖವೆಲ್ಲ ಹೋಗಿ ಚಿತ್ತದಲ್ಲಿ ಶುದ್ಧ ಭಾವ ಬಂತು. ಚಿತ್ತದಲ್ಲಿ ಶುದ್ಧ ಭಾವ ಬಂದಾಗ ದೇಹ ಬುದ್ಧಿ ಅಂದರೆ ಸ್ವಾರ್ಥ ಇದನ್ನು ಬಿಟ್ಟು ಅವನು ನಾಮಸ್ಮರಣೆ ಮಾಡಿದ್ದಕ್ಕೆ ಅವನಿಗೆ ನಂಬಿಕೆ ಉಳ್ಳವನಾದನು. ಅವನು ಪ್ರತ್ಯಕ್ಷವಾಗಿ ಬ್ರಹ್ಮರೂಪನಾಗಿ ಹೋದನು ಅನ್ನುವಂಥ ಒಂದು ಮಾತು ಬರ್ತದೆ. ಯಾಕಂದರೆ ತನ್ನಲ್ಲಿ ಸ್ವಾರ್ಥನೇ ಬರಲಿಲ್ಲ. ಆ ದೇಹವೆಂಬ ಅವನು ದೇಹವನ್ನು ಕಾಪಾಡಬೇಕು ಅನ್ನುವಂಥ ಒಂದು ಸ್ವಾರ್ಥ ಬುದ್ಧಿ ಬರಲಿಲ್ಲ. ಅವನಲ್ಲಿ ಶುದ್ಧ ಭಾವ ಇತ್ತು. ಚಿತ್ತದಲ್ಲಿ ಲೀನನಾದನು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ನಿಜವಾದ ಸದ್ಗುರುಗಳ ಸದ್ಭಕ್ತನಾಗಿ ಕಂಗೊಳಿಸಿದನು ಅನ್ನುವಂಥ ಒಂದು ಕಥೆಯನ್ನು ಇಲ್ಲಿಗೆ ಹೇಳಿ ಮುಗಿಸುತ್ತೇವೆ. ಮುಂದೆ ಇನ್ನೊಂದು ಒಂದು ಉದಾಹರಣೆಯನ್ನು ಹೇಳ್ತೇನೆ. ಅದೇನಂತಂದರೆ, ಪರಶುರಾಮ ಪಂಥ ಎಂಬ ಸದ್ಭಕ್ತರು ಸದ್ಗುರುಗಳಲ್ಲಿ ಬಂದು ಚರಣಕ್ಕೆ ಎರಗುತ್ತಾನೆ. ಸದ್ಗುರುಗಳ ಚರಣಕ್ಕೆ ನಮಸ್ಕರಿಸಿದಾಗ ಅವನಿಗೆ ಎಲ್ಲಿಲ್ಲದ ಒಂದು ಆತ್ಮೀಯತೆಯ ಒಂದು ಭಾವ ಉಂಟಾಗಿ ಅವನು ಸದ್ಗುರುಗಳ ಚರಿತ್ರೆಯನ್ನು ಸಿದ್ಧಾರೂಢ ವಿಜಯ ಎಂಬ ಶಿರೋನಾಮೆಯಲ್ಲಿ ರಚಿಸಲು ಆಸೆಯಾಗಿದೆ ಎಂದು ತನ್ನ ಅಳಿಲನ್ನು ತೋಡಿಕೊಳ್ಳುತ್ತಾನೆ. ಆಗ ಸದ್ಗುರುಗಳು ಅವನಿಗೆ ಸದ್ಗುರುಗಳು ಆಶೀರ್ವದಿಸಿದರೆ ನಾನು ಮುಂದುವರಿಯುತ್ತೇನೆ ಎಂದು ಅವನು ತನ್ನ ಮನವಿಯನ್ನು ಇಡುತ್ತಾನೆ. ಆಗ ಇದು ನಿನ್ನ ಮಹದಾಸೆಯೇ ಆಗಿದ್ದೇ ಆದರೆ ನೀನು ನಿಜವಾಗಿಯೂ ಇದನ್ನು ಮಹದಾಸೆ ಎಂದುಕೊಂಡು ಇದು ನನ್ನ ಪುಣ್ಯ ಎಂದುಕೊಂಡು ನಿನ್ನ ಪುಣ್ಯ ಎಂದುಕೊಂಡು ನೀನು ತಿಳಿದು ಬರೆಯುವುದಾದರೆ ಆ ಶಿರೋನಾಮೆಯಲ್ಲಿ ಸಿದ್ಧಾರೂಢ ವಿಜಯಂ ಶಿರೋನಾಮೆಯಲ್ಲಿ ಕಥೆಯನ್ನು ಬರೆಯಲು ಪ್ರಾರಂಭ ಮಾಡು ಎಂದು ಅವನಿಗೆ ಆಶೀರ್ವದಿಸುತ್ತಾರೆ. ಆಜ್ಞೆಯನ್ನು ಪಡೆದು ತನ್ನ ಊರಿಗೆ ಅವರು ಹೋಗುತ್ತಾರೆ. ಮುಂದೆ ಒಂದು ದಿನ ಅವರಿಗೆ ರೋಣದಲ್ಲಿ ಒಂದು 7 ದಿನದ ಜಾತ್ರಾ ಮಹೋತ್ಸವಕ್ಕೆ ಹೋಗಬೇಕು ಎಂದು ಪರಿವಾರ ಸಮೇತ ಬರುತ್ತದೆ. ಅಲ್ಲಿ ಅವನಿಗೆ ಒಂದು ಆಹ್ವಾನ ಬಂದಾಗ ರೋಣದಲ್ಲಿರುವಂಥ ಜಾತ್ರಾ ಮಹೋತ್ಸವದಲ್ಲಿ 7 ದಿನದ ಒಂದು ಹರಿಕಥೆನೋ ಅಥವಾ ಈ ಚರಿತ್ರೆಯನ್ನು ಹೇಳುವಂಥ ಒಂದು ಪಾರಾಯಣ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಹೋಗುತ್ತಾರೆ. ಆವಾಗ ಹುಬ್ಬಳ್ಳಿಯಲ್ಲಿ ರೈಲು ಭರ್ತಿಯಾಗಿ ಬಿಟ್ಟಿರ್ತದೆ. ಈಗಿನಂತೆ ಆವಾಗ 10 ಟ್ರೈನ್ಗಳಿಲ್ಲ. ಒಂದು ದಿನಕ್ಕೆ 1 ಟ್ರೈನು, ಅದು 2 ಟ್ರೈನು. ಆ ವೇಳೆಗೆ ಮಾತ್ರ ಅಲ್ಲಿ ಆ ಟ್ರೈನಿಗೆ ಇವರಿಗೆ ಸಿಗುತ್ತದೆ. ಆ ಸಮಯದಲ್ಲಿ ಇಡೀ ದಿನಕ್ಕೆ 1 ಅಥವಾ 2 ಟ್ರೈನ್ ಇರುವಂಥ ಸಮಯದಲ್ಲಿ ಆ ರೈಲು ಗಾಡಿಗೆ ಭರ್ತಿಯಾಗಿರುತ್ತೆ. ಅವರಿಗೆ ಒಬ್ಬರು ಬರುತ್ತಾರೆ. ಒಬ್ಬರು ಸದ್ಭಕ್ತರು ಬಂದು, ನಮ್ಮ ಟಿಕೆಟ್ ನೀವು ತೆಗೆದುಕೊಂಡು ನೀವು ರೋಣಕ್ಕೆ ಹೋಗಬಹುದು, ಯಾಕಂದರೆ ನೀವು ಮಲ್ಲಾಪುರ ಸ್ಟೇಷನ್ದಲ್ಲಿ ಇಳಿಯಿರಿ, ನಾವು ಊರಿಗೆ ಬರುವುದು ನಮ್ಮ ಕಾರ್ಯಕ್ರಮ ರದ್ದಾಗಿದೆ ಎಂದು ತಾವಾಗಿಲೇ ಬಂದು ಹುಡುಕಿಕೊಂಡು ಬಂದು ಟಿಕೆಟ್ ಕೊಟ್ಟು ಕಳಿಸಿದಾಗ ಇವರಿಗೆ ಏನೋ ಮಾತೇ ಬಾರದಂತಾಗಿ ಸದ್ಗುರುಗಳೇ ಕೊಟ್ಟು ಕಳಿಸಿದ್ದಾರೆ, ಸದ್ಗುರುಗಳ ಪವಾಡವೇ ಸರಿ ಎಂದು ತಿಳಿದುಕೊಂಡು ಅನ್ನುವಂಥ ಆ ಒಂದು ಆಹ್ವಾನಕ್ಕೆ ಸರಿಯಾಗಿ ಮುಟ್ಲಿಕ್ಕಿದು ಸಹಾಯವಾದೀತು ಎಂದು ತಿಳಿದು ಆ ಟಿಕೆಟ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಟಿಕೆಟ್ಗಳನ್ನು ಪಡೆದುಕೊಂಡು ನಂತರ ಟಿಕೆಟ್ ಕೊಟ್ಟವರು ಇವರಿಗೆ ಭೇಟಿಯೇ ಆಗುವುದಿಲ್ಲ. ರೈಲು ಬಿಟ್ಟು ಬಿಡುತ್ತದೆ. ರೈಲಿನಲ್ಲಿ ಬಂದು ಅವರು ಮಲ್ಲಾಪುರ ಸ್ಟೇಷನ್ಗಿಳಿತಾರೆ. ಮಲ್ಲಾಪುರ ಸ್ಟೇಷನ್ನಿಂದ ರೋಣಕ್ಕೆ ಹೋಗಬೇಕಾದರೆ ಕತ್ತಲಾಗಿಬಿಡುತ್ತದೆ. ಅಲ್ಲಿ ಇವು ಸಾಕಷ್ಟು ಬಸ್ಸುಗಳು, ಅವತ್ತಂತೂ ಬಸ್ ಆ ಕಾಲದಲ್ಲಿ ಇರಲಿಲ್ಲ. ಏನೋ ಒಬ್ಬರು ಇಬ್ಬರು ಯಾವುದೋ ಒಂದು ಬಂಡಿ, ಎತ್ತಿನ ಬಂಡಿ, ಟಾಂಗಾ ಬಂಡಿ ಏನಾದರೂ ಸಿಗ್ತಾವಂದ್ರೆ ಯಾವುದೂ ಇರಲಿಲ್ಲ. ಆವಾಗ ಮತ್ತೆ ಅಲ್ಲಿ ಒಬ್ಬರು ಸದ್ಭಕ್ತರು ಬಂದು, ನೀವು ಎಲ್ಲಿಗೆ ಹೋಗುವುದಿದ್ದೀರಿ, ನೀವು ಊರಿಗೆ ಹೋಗಬೇಕಾದರೆ, ನೀವು ರೋಣಕ್ಕೆ ಹೋಗಬೇಕಾದರೆ ನೀವು ಈಗ ಹೋಗಲಿಕ್ಕೆ ಅಸಾಧ್ಯವಾದೀತು. ರಾತ್ರಿ ಅಲ್ಲಿ ಯಾವುದು ನಿಮಗೆ ಕರೆದುಕೊಂಡು ಹೋಗುವವರಿಲ್ಲ. ನಾಳೆ ಬೆಳಗ್ಗೆ ನೀವು ಏನಾದರೂ ವ್ಯವಸ್ಥೆ ಮಾಡಿ ಊರಿಗೆ ಹೋಗಬಹುದು. ರೋಣಕ್ಕೆ ಹೋಗಬೇಕಾದರೆ ನೀವು ಇಲ್ಲೇ ಇವತ್ತು ಇರಿ, ನಿಮಗೆ ಹಾಸಿಗೆಯನ್ನು ಕೊಡುತ್ತೇನೆ, ಲಾಟಿನ್ ವ್ಯವಸ್ಥೆ ಮಾಡಿ ಕೊಡುತ್ತೇನೆ ಅಂತ ಅವರ ಮನೆಯ ಅಂಗಳದಲ್ಲಿ ಒಂದು ಮನೆಯ ಜಾಗದಲ್ಲಿ ಮಲಗಿಸಿರುತ್ತಾನೆ. ಅಲ್ಲಿ ಮಲಗಿಸಿ ಲಾಟಿನ್ ಕೊಟ್ಟು ಹಾಸಿಗೆ ವ್ಯವಸ್ಥೆ ಮಾಡಿ ಬಾಳೆಹಣ್ಣು ಮತ್ತು ಹಾಲು ಇಟ್ಟು ಹೋಗುತ್ತಾನೆ. ನಂತರ ಮನೆಯ ಮಾಲೀಕರು ಬಂದು, ಯಾರು ನೀವು ಇಲ್ಲಿ ಯಾಕೆ ಮಲಗಿದ್ದೀರಿ ನಮ್ಮ ಆವರಣದಲ್ಲಿ ಎಂದು ಕೇಳಿದಾಗ, ಈ ನಿಮ್ಮ ಮನೆಯ ಚಾವಡಿಯಲ್ಲಿ ನಾವು ಮಲಗಬೇಕಾದರೆ ನಿಮ್ಮ ಮನೆಯವರು ಒಬ್ಬರು ಸಹಾಯ ಮಾಡಿದರು, ಅವರು ನಮಗೆ ಹೆಸರು ಹೇಳಲಿಲ್ಲ, ಅವರು ಸಿದ್ದಪ್ಪ ಎಂದು ಹೆಸರು ಹೇಳಿದ್ದಾರೆ. ಇಲ್ಲ, ಇದು ನಮ್ಮ ಮನೆಯವನು ಅಲ್ಲವೇ ಅಲ್ಲ, ಅವರು ಇದು ನಮ್ಮ ಮನೆ,
ಅದು ಯಾರೋ ಸ್ವಾಮಿಗಳು ನಿಮಗೆ ಸಹಾಯವಾಗಲು ಯಾರನ್ನಾದರೂ ಕಳಿಸಿರಬಹುದು, ಯಾರ ಅವತಾರದಲ್ಲಾದರೂ ಅವರು ಬಂದಿರಬಹುದು. ನೀವು ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ರೋಣಕ್ಕೆ ಹೋಗಿರಿ ಮತ್ತು ವಾಪಸ್ ಬರುವಾಗ ಮತ್ತು ಇಲ್ಲೇ ಬನ್ನಿ, ನಾವು ಹುಬ್ಬಳ್ಳಿಗೆ ಬರುತ್ತೇವೆ, ನಾವು ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ದೇವಸ್ಥಾನಕ್ಕೆ ಭೇಟಿಯಾಗೋಣ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಅವರು ಮಾತನಾಡಲಿಕ್ಕಾಗಿ ಅಲ್ಲೇ ಅವತ್ತು ವಸತಿ ಮಾಡಿ ಮಾರನೇ ದಿನ ಅವರು ರೋಣಕ್ಕೆ ಹೋಗುತ್ತಾರೆ. ಮತ್ತೆ ತಿರುಗಿ ಬರುವಾಗ ಈ ಮನೆಯ ಮಾಲೀಕರೊಂದಿಗೆ ಬಂದು ಎಲ್ಲ ವಿಚಾರಗಳನ್ನು ಸದ್ಗುರು ಶ್ರೀಗಳಲ್ಲಿ ಹೇಳಿದಾಗ ಸದ್ಗುರುಗಳು ಈ ಸದ್ಗುರು ಮಠಕ್ಕೆ ನೀವು ನಡೆದುಕೊಳ್ಳಿರಿ, ಈ ಸದ್ಗುರುವನ್ನು ಸಹಾಯವನ್ನು ನೀವು ಪಡೆಯಿರಿ, ಸದ್ಗುರು ಸಹಾಯ ಸೇವೆಯನ್ನು ಮಾಡಿರಿ. ಸೇವೆ ಎಂದರೆ ಶಿವನಾಮವನ್ನು ಭಜಿಸಿ, ಶಿವನಾಮದಿಂದ ನೀವು ಉದ್ಧಾರವಾಗುತ್ತದೆ. ಓಂ ನಮಃ ಶಿವಾಯ ಅನ್ನುವಂಥ ಒಂದು ನಾಮ ಜಪ ಮಾಡಿ ನಿಮ್ಮ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿರಿ ಎಂದು ಅವರಿಗೆ ಸದ್ಗುರು ಸಿದ್ಧಾರೂಢಗಳು ಶ್ರೀಮುಗಳು ಆ ಮನೆಯ ಮಾಲೀಕರು ಮತ್ತು ಇವರು ಏನು ಬಂದಿರ್ತಾರೆ ಹರಿಹರ ಈ ರೋಣಕ್ಕೆ ಹೋಗಿ ವಾಪಸ್ ಬಂದಿರ್ತಾರಲ್ಲ, ಹರಿಕತೆ ಮಾಡಿ ಬಂದಿರ್ತಾರಲ್ಲ, ಅವ್ರನ್ನ ಶುಭಾಶೀರ್ವಾದ ಮಾಡಿ ಕಳಿಸ್ತಾರೆ. ಅಲ್ಲಿಗೆ ನಾವು ಈ ಪರಶುರಾಮ ಪಂತನೆಂಬ ಸದ್ಭಕ್ತರ ಒಂದು ಕಥೆಯನ್ನು ಇಲ್ಲಿಗೆ ಮುಗಿಸ್ತೆ. ಮುಂದಿನ ಒಂದು ಮುಖ್ಯವಾದಂಥ ಒಂದು ಉದಾಹರಣೆಯನ್ನು ಹೇಳಬೇಕಂತಂದರೆ, ಹರಿದ್ವಾರದಲ್ಲಿ ಕೃಷ್ಣ ಎಂಬವರಿಗೆ 10 ವರ್ಷದ ಇದ್ದಾಗಲೇ ಸಾಧು ಸಂತರೊಂದಿಗೆ ತಾನು ಸಖ್ಯ ಬೆಳೆಸಿಕೊಳ್ಳುವಂಥ ಒಂದು ಆಸೆಯನ್ನು ಮನದಿಂಗಿಸುತ್ತಾರೆ. ಮನೆಯಲ್ಲಿ ಅವರಿಗೆ ವಿರೋಧ ಮಾಡುತ್ತಿದ್ದರು. ಆದರೂ ಕೂಡ ಅವರಿಗೆ ಮೊದಲಿನಿಂದಲೂ ಸಾಧು ಸಂತರನ್ನು ಕಂಡರೆ ಅವರ ಜೊತೆ ಹೋಗಿಬಿಡುವುದು, ಅವರ ಜೊತೆ ಮಾತಾಡುವುದು, ಅವರ ಸೇವೆ ಮಾಡುವುದು, ಅವರಿಗೆ ಊಟವನ್ನು ತಂದುಕೊಡುವುದು ಅನ್ನುವಂಥ ಮಾಡಿ ಮತ್ತು ನಾನು ನಿಮ್ಮಂತೆ ಆಗಬೇಕು ಅನ್ನುತ್ತಾನೆ. ಅವನು ಸಾಧು ಆಗಬೇಕು, ಸನ್ಯಾಸಿ ಆಗಬೇಕು ಅನ್ನುವಂಥ ಒಂದು ಆಸೆಯನ್ನು ಹೊಂದಿರುತ್ತಾನೆ. ಈ ಹರಿದ್ವಾರದ ಕೃಷ್ಣಪ್ಪ ಎಂಬವರಿಗೆ ಏನಾಗುತ್ತೆ ಅಂತಂದರೆ, ಅವರು ಶ್ರೀ ಕಬೀರದಾಸರ ಚರಿತ್ರೆಯನ್ನು ಓದುತ್ತಾರೆ. ಒಳ್ಳೊಳ್ಳೆ ಗ್ರಂಥಗಳನ್ನು ಓದುವಂಥ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡಂಥ ಈ ಬಾಲಕರು ಮುಂದೆ ಇವರು ಏನಪ್ಪ ಅಂತಂದರೆ, ಅನೇಕರ ಜೀವನ ಚರಿತ್ರೆ ಓದುತ್ತಿರುವಾಗ ಶ್ರೀ ಕಬೀರದಾಸರ ಚರಿತ್ರೆ ಇವರ ಮೇಲೆ ಅಗಾಧವಾದಂಥ ಪರಿಸ್ಥಿತಿಯನ್ನು ಈ ಒಂದು ಪರಿಣಾಮವನ್ನು ಬೀರುತ್ತದೆ. ಮತ್ತು ಒಬ್ಬ ಸಾಧು ಉಪವಾಸ ಅಶಕ್ತನಾಗಿದ್ದವನ ಮನೆಗೆ ಹಾಲು ತಂದುಕೊಡಲು ಹೊರಟದ್ದನ್ನು ಕೇಳಿ ತಂದೆಗೆ ಸಿಟ್ಟು ಬರ್ತದೆ. ತಂದೆ, ಈ ಹಣ ಎಲ್ಲಿಂದ ಬಂತು, ಹಾಲು ಹೇಗೆ ತಂದೆ ಎಂದು ಕೇಳಿದರೆ, ಅವರು ತಂದೆಯ ದುಡ್ಡನ್ನು ಕದ್ದು ಹಾಲು ತಂದು ಸಾಧುಗಳಿಗೆ ಕೊಟ್ಟಿದ್ದು ಗೊತ್ತಾಗುತ್ತದೆ. ಅದನ್ನು ತಿಳಿದ ತಂದೆಯು ಇವರಿಗೆ 2-3 ಏಟು ಹೊಡೆದು, ಇನ್ನು ಮೇಲೆ ಮನೆಯಲ್ಲೇ ಬಿದ್ದಿರು, ಹೀಗೆ ಮಾಡಬೇಡ ಮತ್ತು ಸಾಧು ಸನ್ಯಾಸಿಗಳ ಜೊತೆ ಹೋಗಬೇಡ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸುತ್ತಾರೆ. ಆದರೆ ಸಾಧು ಸಂತರಿಗೆ ಸಹಾಯ ಮಾಡಲಾರದೆ ಇರುವುದು ಇವನಿಗೆ ಆಗಲಿಲ್ಲ. ಅಂಥ ಒಂದು ಪರಿಸ್ಥಿತಿ ನನಗೆ ಬರಬಾರ್ದು, ನಾನು ಸಾಧು ಸಂತರ ಜೊತೆಗೆ ಹೋಗಬೇಕು, ಅವರಿಗೆ ಸಹಾಯ ಮಾಡಬೇಕು ಎಂದು ಮನಸ್ಸಿನಲ್ಲಿ ದುಃಖಪಡುತ್ತಿದ್ದ. ಕೃಷ್ಣ ನಿಜವಾದ ಭಕ್ತ ಎಂದು ನಂಬಿರುವಾಗಲೇ ಒಬ್ಬ ಸಾಧು ಕೃಷ್ಣನ ಎದುರು ಬಂದು ನಿಂತಿರುತ್ತಾರೆ. ಅವರಿಗೆ ಧೈರ್ಯ ಹೇಳುತ್ತಾರೆ. ಅವನಿಗೆ ಧೈರ್ಯ ಹೇಳಿದಾಗ, ನನ್ನನ್ನು ಕರೆದುಕೊಂಡು ಹೋಗು ಎಂದು ಸಾಧುವಿಗೆ ಈ ದುಂಬಾಲು ಬಿದ್ದು ಬಿಡುತ್ತಾರೆ. ಈ ಹರಿದ್ವಾರದ ಕೃಷ್ಣರು ದುಂಬಾಲು ಬಿದ್ದಾಗ ಅವರು ಏನಪ್ಪ ಅಂತಂದರೆ, ತಮ್ಮ ನಿರ್ವಾಣ ರೂಪವನ್ನು ತೋರಿಸುತ್ತಾರೆ. ಹೇಗೆಂದರೆ, ತಮ್ಮ ಮೂಲ ರೂಪವನ್ನು, ನಿರ್ವಾಣ ರೂಪವನ್ನು, ಶ್ರೀರಾಮರ ಅವತಾರವನ್ನು ಪ್ರಕಟಪಡಿಸುತ್ತಾರೆ. ಅದನ್ನು ನೋಡಿ ಅವರು ತಂದೆಯೊಡನೆ ಇರಲು ಶ್ರೀರಾಮ ಅವತಾರ ಸಾಧು ಹೇಳುತ್ತಾರೆ, ತಂದೆಯೊಡನೆಯೇ ನೀನು ಜೀವನವನ್ನು ಸವಿಸಬೇಕು, ತಂದೆಯನ್ನು ಬಿಟ್ಟು ಹೋಗಬಾರದು ಎಂದು ಹೇಳುತ್ತಾರೆ. ಆದರೆ 16ನೇ ವಯಸ್ಸಿಗೆ ತಂದೆಯು ಅವರಿಗೆ ಮದುವೆಯನ್ನು ಮಾಡುತ್ತಾನೆ. ಭಾರತ ಕೃಷ್ಣರವರು 16ನೇ ವಯಸ್ಸಿಗೆ ಮದುವೆ ಮಾಡಿಕೊಂಡ ನಂತರ ಒಂದೇ ಒಂದು ವರ್ಷ ಅವರು ಹೆಂಡತಿ, ತಂದೆ, ತಾಯಿ, ಮನೆ, ಬಂಧು ಬಳಗ ಅಂತ ಇದ್ದವರು ಕೇವಲ ಮದುವೆಯಾದ 1 ವರ್ಷಕ್ಕೆ ಅವರಿಗೆ ಮತ್ತೆ ವೈರಾಗ್ಯ ಬಂದುಬಿಡುತ್ತದೆ.
ಒಂದು ವರ್ಷದಲ್ಲಿ ಅವರಿಗೆ ವೈರಾಗ್ಯ ಬಂದಿದ್ದಾಗ ಅವರು ತಾಯಿ ತಂದೆ ಎಲ್ಲರನ್ನು ಬಿಟ್ಟು ರಾತ್ರಿಯಲ್ಲಿ ಒಬ್ಬ ಸಾಧುವಿನೊಂದಿಗೆ ಕೂಡಿ ತೀರ್ಥಯಾತ್ರೆ ಮಾಡುತ್ತಾ ತೀರ್ಥಯಾತ್ರೆಯಲ್ಲಿ ಪಾದಯಾತ್ರೆಯಲ್ಲಿ ಹೋಗಿಬಿಡುತ್ತಾರೆ. ಕೃಷ್ಣನಿಗೆ ಮುಂದೆ ಒಬ್ಬ ಒಳ್ಳೆಯ ಗುರು ಸಿಗುತ್ತಾರೆ. ಅವರು ಇವರನ್ನು ಪರೀಕ್ಷೆ ಮಾಡುತ್ತಾರೆ. ಇವರ ಸ್ವಭಾವ, ಇವರ ರೀತಿ ನೀತಿ ಮತ್ತು ಆಸೆ ಆಕಾಂಕ್ಷೆಗಳನ್ನು ನೋಡಿ ಇವರಿಗೆ ಗೋವಿಂದಾನಂದ ಎಂದು ಹೆಸರಿಟ್ಟು ಬಿಡುತ್ತಾರೆ. ಹೀಗೆ ಕಬೀರ ಗೋವಿಂದಾನಂದ ಬೋಳೆ ಸ್ವಭಾವದ ಭಕ್ತ ಎಂದು ಅನೇಕ ಹೆಸರಿಟ್ಟಿದ್ದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿಗೆ 15ನೇ ಅಧ್ಯಾಯ ಮುಗಿಸುತ್ತೇವೆ ಮತ್ತು 16ನೇ ಅಧ್ಯಾಯಕ್ಕೆ ಭೇಟಿಯಾಗುತ್ತೇವೆ. ನಮಸ್ಕಾರ. ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ತಮ್ಮಲ್ಲಿ ವಿನಂತಿ.